ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ನಮ್ಮನೆ ದೇವ್ರ ಮನೆಯ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನದಿಂದ ಕೇಳ್ತಾ ಇದ್ರಿ, ಸುಮಾರು ದಿನದಿಂದ. ಸರಿ, ಫೈನಲಿ ಅದನ್ನು ಮಾಡೋಣ ಅಂದ್ಕೊಂಡೆ. ಹಾಗೆ ನನ್ನ ಮಂತ್ಲಿ ಡೀಪ್ ಕ್ಲೀನಿಂಗ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಟಿಪ್ಸ್ ಜೊತೆಗೆ ಇವತ್ತಿನ ವಿಡಿಯೋ. ಇನ್ನು ನನಗೆ ವಿಟಮಿನ್ ಸಿ ಕಡಿಮೆ ಆದಾಗ ಈ ಒಂದು ಚೂಯಬಲ್ ಟ್ಯಾಬ್ಲೆಟನ್ನು ಕೊಟ್ಟಿದ್ರು. ಆವಾಗ ಅವ್ರು ಹೇಳಿದ್ರು ನಾರ್ಮಲಿ ವಿಟಮಿನ್ ಸಿ ಬಂದ್ಬಿಟ್ಟು ಸಿಟ್ರಸ್ ಫ್ರೂಟ್ಸಲ್ಲಿ ಜಾಸ್ತಿ ಇರುತ್ತೆ, ಅದನ್ನು ತೊಗೊಳ್ಬೇಕಂತ. ಒಂದು 8 ನಿಂಬೆ ಹಣ್ಣಿಗೆ 1 ಟ್ಯಾಬ್ಲೆಟ್ ಸಮ. ಸೊ ಇವಾಗ ನೀವು ಹಣ್ಣು ತೊಗೊಂಡು ಅದರಿಂದ ನಿಮಗೆ ವಿಟಮಿನ್ ಸಿ ಸಿಗುತ್ತೆ ಅಂದರೆ ಸುಮಾರು ಲೇಟ್ ಆಗುತ್ತೆ, ಅದು ರೆಗ್ಯುಲರಲ್ಲಾಗಿ ಬರಬೇಕು. ಸೊ ಇವಾಗ ನೀವೇನು ಮಾಡಿ ಅಂತಂದರೆ ವಿಟಮಿನ್ ಸಿ ಚೂಯಬಲ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಅಂದರು. ಯಾರಿಗಾದ್ರೂ ಬಾಯಲ್ಲಿ ಪದೇ ಪದೇ ಉಣ್ಣಾಗ್ತಾ ಇದೆ, ಗಾಯಗಳಾದಂಗೆ ಆಗುತ್ತೆ ತುಟಿ ಮೇಲೆ, ಹಾಗಾಗ್ತಾ ಇದ್ರೆ ವಿಟಮಿನ್ ಸಿ ಕಡಿಮೆ ಇದ್ರೂ ಕೂಡ ಹಾಗಾಗ್ತಾ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಬೇಕಂತಂದರೆ ಇದನ್ನು ತೊಗೋಬೋದು. ಇದನ್ನು ಜನರಲ್ ಆಗಿ ಎಲ್ಲರೂ ತೊಗೋಬೋದು, ಬಟ್ ಆದರೂ ಡಾಕ್ಟರ್ನ ಕೇಳೇ ತೊಗೊಳ್ಳೋದು ಒಳ್ಳೆಯದು. ಇನ್ನು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಮುಗಿಸ್ಕೊಂಡೆ. ಅಂದರೆ ನಾರ್ಮಲಿ ಡೈಲಿ ಹಿಂಗೆ ಇರುತ್ತೆ, ಬಟ್ಟೆ ಒಗೆಯೋದು, ಒಣಗಾಕೋದು, ಮಡ್ಚೆಲ್ಲರ್ ವಾರ್ಡ್ರೋಬಲ್ಲಿ ಎತ್ತಿಡೋದು. ಇನ್ನು ಅದ್ರ ಜೊತೆಗೆ ನಾನು ಒಂದು ಹೋಮ್ ಮೇಡ್ ಏರ್ ಆಯಿಲ್ ಮಾಡಿದ್ದೆ. ಈ ಒಂದು ರೆಸಿಪಿ ಯಾರು ಹೇಳಿದ್ದು ಅಂದರೆ ನಿಮಗೆ ಶಾಕ್ ಆಗ್ಬೋದು. ನನ್ನ ಮಗಳು ನನಗೆ ಹೇಳಿದ್ದು, ಅವ್ರ ಟೀಚರಿಂದ ಕಲ್ತ್ಕೊಂಡು ಬಂದು ನನಗೆ ಆ ರೆಮಿಡಿಯನ್ನು ಹೇಳಿದ್ದು. ಸರಿ, ಟ್ರೈ ಮಾಡೋಣ, ಹೆಂಗೋ ಫ್ರೀ ಆಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಡೀಟೇಲ್ ಆಗಿ ಹೇಗೆ ಮಾಡಿಕೊಂಡೆ ಅಂತ. ಹಾಗೆ ನನ್ನ ಒಬ್ಬರು ವ್ಯೂವರ್ಗೋಸ್ಕರ ಈ ಕ್ಲಿಪ್ಪು, ನಿಮ್ಮ ಒಂದು ಕೈಯಲ್ಲಿರೋ ಉಂಗುರಗಳ ಡಿಸೈನ್ ತೋರಿಸಿ ಅಂತ ಸುಮಾರು ದಿನದಿಂದ ಕೇಳ್ತಾ ಇದ್ರು. ಅವ್ರಿಗೋಸ್ಕರ ಒಂದು ಸಣ್ಣ ವಿಡಿಯೋ. ನನ್ನ ಹತ್ರ ಅಷ್ಟು ಕಲೆಕ್ಷನ್ ಇಲ್ಲ, ಸೊ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ ನೋಡಿ ವಿಡಿಯೋನ. ನಿಮ್ಗೇನಾದರೂ ಈ ಥರ ಬಾಕ್ಸ್ ಬೇಕು ಅಂತಂದರೆ ಇದರೊಳಗೆ ನಾವು ಇಯರಿಂಗ್ನು ಇಟ್ಕೋಬೋದು ಮತ್ತು ರಿಂಗನ್ನು ಇಟ್ಕೋಬೋದು. ರಿಂಗೋಸ್ಕರನೇ ನಾನು ತೊಗೊಂಡಿದ್ದು. ನನಗೆ ಉಂಗುರ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಚಿಕ್ಕ ಹುಡುಗಿಯಿಂದ. ಬಟ್ ಹಂಗಂತ ತುಂಬ ಜಾಸ್ತಿ ಅಲ್ಲ, ಏನೋ ಡಿಸೈನ್ ಉಂಗುರಗಳು. ಯಾಕೆ ಅಂತಂದರೆ ಓಲೆ 1 ಹಾಕ್ಕೋಬೋದು, ಸರ 1 ಹಾಕ್ಕೋಬೋದು, ಇಲ್ಲಾಂದರೆ 2 ಹಾಕ್ಕೊಳ್ಬೋದು. ಆದರೆ ಉಂಗುರಗಳು 10 ಬೆರಳಿಗೆ 10 ಹಾಕ್ಕೋಬೋದಲ್ವಾ ಅಂತ ಅವಾಗಿಂದಾನೇ ಯೋಚನೆ. ಸೊ ಇದು ಪ್ರಗತಿಗೆ ಲಾಸ್ಟ್ ನಾನು ಗಿಫ್ಟ್ ಕೊಟ್ಟಿದ್ದು ಈ ಉಂಗುರನೂ ಕೂಡ. ಇದು ಒಂದು ಹಾರ್ಟ್ ಶೇಪ್ ಇಯರಿಂಗ್ ಇತ್ತು ಅಂತ ಅದು ಮ್ಯಾಚ್ ಮಾಡಿದೆ. ಇನ್ನು ಡೈಲಿ ಹಾಕೊಳ್ಳೋದಕ್ಕೆ ಅಂತ ಒಂದು ಸಣ್ಣ ಉಂಗುರಗಳು 2-3 ಗ್ರಾಮ್ ಇದಾವೆ ಅಷ್ಟೇ. ಇದು ಅಮ್ಮ ಪ್ರಗತಿಗೆ ಅಂತ ಫಂಕ್ಷನಲ್ಲಿ ಗಿಫ್ಟ್ ಕೊಟ್ಟಿದ್ದು. ಇದು ನಮ್ಮ ಮನೆಯವ್ರ ತಮ್ಮ ಗಿಫ್ಟ್ ಕೊಟ್ಟಿದ್ದು. ಹಾಗೆ ಇವಾಗೆಲ್ಲ ಸಮ್ಮರ್ ವೆಕೇಶನ್ ಇದೆ, ಮತ್ತು ಡೈಲಿ ಕೆಲ್ಸಕ್ಕೆ ಹೋಗೋರು, ಕಾಲೇಜ್ಗೆ ಹೋಗೋರು, ಇಂಥ ಹೆಣ್ಮಕ್ಳಿಗೆ ಟ್ಯಾನಿಂಗ್, ಡಾರ್ಕ್ ಸ್ಪಾಟ್ಸ್, ಸನ್ ಬರ್ನ್ ಆಗೋದು ಮತ್ತು ಅದ್ರ ಜೊತೆಗೆ ಆ್ಯಕ್ನೆ ಆಗೋದು ಕೂಡ ಒಂದು ಕಾಮನ್ ಇಶ್ಯೂ ಅಲ್ವಾ. ಇದೆಲ್ಲ ಆಗೋದು UV ರೇಸಿಂದ. ಸೊ ಅದಕ್ಕೆ ಒಂದು ಬೆಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಈಗಂತೂ ಮಕ್ಳಿಗೆ ರಜಾ ಇದೆ, ವೆಕೇಷನ್ಸ್ಗೆ ಹೋಗ್ತೀವಿ, ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತೀವಿ. ಸೊ ಅದ್ರ ಜೊತೆಗೆ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದು ಪ್ರತಿದಿನ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಅಲ್ವಾ. ಸೊ ಇಲ್ಲ ಅಂತಂದರೆ UV ಡ್ಯಾಮೇಜ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು. ಇದರಿಂದ ಪ್ರಿಮೆಚ್ಯೂರ್ ಏಜಿಂಗ್ ಆಗ್ಬೋದು, ಪಿಗ್ಮೆಂಟೇಷನ್ ಆಗ್ಬೋದು, ಈವನ್ ಪಿಂಪಲ್ ಇದ್ದರೆ ಅದನ್ನು ಟ್ರಿಗರ್ ಕೂಡ ಮಾಡುತ್ತೆ ಆ ಒಂದು UV ರೇಸ್. ಸೊ ಹಾಗಾಗಿ ನಾನು ಒಂದು ಬೆಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಯಾವುದೇ ಸ್ಕಿನ್ ಟೋನ್ ಇರ್ಬೋದು, ಸ್ಕಿನ್ ಟೈಪ್ ಇರ್ಬೋದು, UV ರೇಸ್ ಮಾತ್ರ ಎಫೆಕ್ಟ್ ಮಾಡೋದಂತೂ ಎಲ್ಲರ ಸ್ಕಿನ್ಗೂ ಎಫೆಕ್ಟ್ ಮಾಡುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ ಕ್ಯೂರ್ ಸ್ಕಿನ್ ಅವ್ರದ ಒಂದು ಕಿಟ್ಟಲ್ಲಿ ಬಂದಿರುವಂತಹ ಸನ್ಸ್ಕ್ರೀನ್. ಸೊ ಇದು ಎಲ್ಲ ಒಂದು ಸ್ಕಿನ್ ಟೈಪ್ಗೂ ಕೂಡ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ತುಂಬ ಲೈಟ್ ವೆಯ್ಟ್, ನಾನ್ ಸ್ಟಿಕ್ಕಿ ಮತ್ತು ನೋ ವೈಟ್ ಕಾಸ್ಟ್ ಅಂತಲೇ ಹೇಳ್ಬೋದು. ಇದು ನನಗೆ ಸನ್ ಏನು ಅಂತಂದರೆ ಸನ್ ಪ್ರೊಟೆಕ್ಷನ್ ಕೊಡುತ್ತೆ. ಅದ್ರ ಜೊತೆಗೆ ಕ್ಯೂರ್ ಸ್ಕಿನ್ ಕಿಟ್ಟಲ್ಲೇ ಬಂದಿರೋದು. ಇದು ನಿಮಗೆ 2100 ಸಿಗುತ್ತೆ. ನಾನು ಕೂಪನ್ ಕೋಡ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಇದನ್ನು ಯೂಸ್ ಮಾಡಿರೋ 98% ಜನಕ್ಕೆ ಅಂದರೆ ಡಯಟ್ ಪ್ಲಸ್ ಇದನ್ನ ರೊಟೀನನ್ನ ಪಕ್ಕಾ ಫಾಲೋ ಮಾಡಿರೋರಿಗೆ ವಿತಿನ್ 3 ವೀಕ್ಸ್ ಅಲ್ಲೇ ರಿಸಲ್ಟ್ ಕೂಡ ಸಿಗ್ತಾ ಇದೆ. ಈ ಆಪ್ ಬಂದ್ಬಿಟ್ಟು ಏನಂತಂದ್ರೆ ತುಂಬಾ ಸೇಫ್. ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಬಂದು ನಿಮ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ನಿಮ್ ಪ್ರಾಬ್ಲಮ್ ರಿಲೇಟೆಡ್, ನಿಮ್ ಸ್ಕಿನ್ ನಲ್ಲಿ ಯಾವ ಪ್ರಾಬ್ಲಮ್ಗೆ ನೀವು ಟ್ರೀಟ್ಮೆಂಟ್ ತಗೊಳ್ಬೇಕಂತ ಅನ್ಕೊಂಡಿದ್ದೀರೋ ಅದ್ರ ರಿಲೇಟೆಡ್ ಕೇಳ್ತಾರೆ. ಅದಕ್ಕೆ ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಆನ್ಸರ್ ಮಾಡ್ತಾ ಹೋದ್ರೆ ಇದು ಒಂದು AI ಜನರೇಷನ್ ಅಲ್ಲಿ 400+ ಸ್ಕಿನ್ ಪ್ರಾಬ್ಲಮ್ ಏನಿದೆ ಅದನ್ನ ಡೀಪ್ ಆಗಿ ಅನಲೈಸ್ ಮಾಡಿ, ಒಂದು ಎಕ್ಸ್ಪರ್ಟ್ ಡರ್ಮಟಾಲಜಿಸ್ಟ್ ಅದನ್ನ ಅನಲೈಸ್ ಮಾಡಿ ನಿಮ್ಮ ಸ್ಕಿನ್ಗೆ ಯಾವ ಪ್ರಾಬ್ಲಮ್ ಇದೆ, ಯಾವ ಕಿಟ್ ಬೇಕು, ಯಾವ ಪ್ರಾಡಕ್ಟ್ ನಿಮ್ಗೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಒಂದು ಕಸ್ಟಮೈಸ್ಡ್ ಕಿಟ್ ಅನ್ನ ನಿಮಗೆ ಕೊಡ್ತಾರೆ. ಸೊ ಅದರಿಂದ ನಿಮ್ಮ ಸ್ಕಿನ್ ಕೇರ್ ತುಂಬಾ ಈಸಿ ಆಗುತ್ತೆ. ನೀವು ಬೆಟರ್ ಆಗಿ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ನ ಕ್ಲಿಯರ್ ಮಾಡಿಕೊಳ್ಳುತ್ತೆ. ಬೇಕಂತಂದ್ರೆ ಆಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೆ ನಾನು ಒಂದು ಕೂಪನ್ ಕೂಡ ಮೆನ್ಷನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಅದನ್ನು ಯೂಸ್ ಮಾಡ್ಕೊಂಡ್ರೆ ನಿಮಗೆ ಒಂದಿಷ್ಟು ಅಮೌಂಟ್ ಕಡಿಮೆ ಆಗುತ್ತೆ. ಅದನ್ನು ಕೂಡ ನನಗೆ ಕೆಲವರು ವ್ಯೂವರ್ ಮೆಸೇಜ್ ಮಾಡಿದ್ರಿ, ನಿಮ್ಮ ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡು ಬೈ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಿಮ್ಮ ರಿಸಲ್ಟ್ನ ಕೂಡ ನನಗೆ ಮೆನ್ಷನ್ ಮಾಡಿ, ಸೊ ದಟ್ ನನಗೆ ಇನ್ನೊಬ್ರಿಗೆ ಹೇಳೋದಕ್ಕೂ ಒಂದು ಅದು ನನಗೆ ಬೆಟರ್ ಆಗಿ ವರ್ಕ್ ಆಗಿದೆ. ಸೊ ನಿಮಗೂ ಕೂಡ ವರ್ಕ್ ಆಗಿದೆ ಅಂತಂದರೆ ಇನ್ನು ಬೇರೆಯವ್ರಿಗೆ ಕೂಡ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ನಾರ್ಮಲಿ ತೊಗೊಳಕ್ಕೆ ಹೋಗಬೇಡಿ. ಜಸ್ಟ್ ನಿಮಗೆ ಅವಶ್ಯಕತೆ ಇದೆ ಅಂತಂದರೆ ಮಾತ್ರ ನಾನು ನಿಮ್ಗೆ ಇದನ್ನು ರೆಕಮೆಂಡ್ ಮಾಡ್ತೀನಿ. ನಾರ್ಮಲ್ ಆಗಿದ್ದರೆ ಏನು ತೊಂದರೆ ಇಲ್ಲ, ನೀವೇನು ಬೇಸಿಕ್ಕಾಗಿ ಯೂಸ್ ಮಾಡ್ಕೊಳ್ತೀರಾ ಅದನ್ನು ಮಾಡ್ಕೋಬೋದು. ಇನ್ನು
ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದಿಷ್ಟೇ. ಹಾಗೆ ಇವತ್ತಿನ ವ್ಲಾಗಲ್ಲಿ ನನ್ನ ಒಂದು ದೇವರ ಮನೆಯ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ನಾನು ಹೆಂಗೆ ಕ್ಲೀನ್ ಮಾಡ್ತೀನಿ, ನನ್ನ ವಾರಗಳಲ್ಲಿ ಪೂಜೆ ಹೇಗಿರುತ್ತೆ, ನನ್ನ ಪ್ರಕಾರ ಪೂಜೆ ಅಂದರೆ ಏನು, ಸೊ ಇದೆಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ವ್ಲಾಗ್ ನೋಡಿ, ವ್ಲಾಗ್ ಇಷ್ಟ ಆಗುತ್ತೆ ಖಂಡಿತ ನಿಮಗೆ. ಹಾಗೆ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ಎಲ್ಲರಲ್ಲೂ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂತಂದರೆ ಅಮ್ಮ ಮನೆಗೆ ಹೋಗುವಂಥ ಆತುರದಲ್ಲಿ ಒಂದಿಷ್ಟು ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಫೈನಲಿ ಏನೂ ಕೆಲಸ ಇಲ್ಲ ಅನ್ನೋ ಥರ ಅಲ್ಲಿ ರೀಚ್ ಆಗಬೇಕು ಅನ್ನೋ ಒಂದು ಟೆನ್ಷನ್ ಇತ್ತು. ಹಾಗಾಗಿ ಇನ್ನು ನಾನು ಜಾಸ್ತಿ ದೇವ್ರ ಮನೆಯನ್ನು ಯಾವಾಗ ಕ್ಲೀನ್ ಮಾಡ್ಕೊಳ್ತೀನಿ ಅಂತಂದರೆ ತಿಂಗ್ಳಿಗೆ ಒಂದು ಸರಿ ಡೀಪ್ ಕ್ಲೀನ್ ಮಾಡ್ತೀನಿ. ಯಾಕೆ ಅಂತಂದರೆ ನನಗೆ ಪದೇ ಪದೇ ಕ್ಲೀನ್ ಮಾಡೋಕ್ಕಾಗಲ್ಲ, ಅಥವಾ ವಾರ ಡೈಲಿ ಮಾಡ್ತೀನಿ ಅಂತಲೂ ನಾನು ಹೇಳಲ್ಲ. ಆಮೇಲೆ ಡೈಲಿ ನಾನು ಪೂಜೆನೂ ಮಾಡೋದಿಲ್ಲ. ನನಗೆ ವಾರಗಳಲ್ಲಿ ಒಂದು ಸ್ಪೆಸಿಫಿಕ್ ಡೇ ಅಲ್ಲಿ ಮಾಡಬೇಕು ಅಂತ ಅಂದಾಗ ನಾನು ಕಂಪ್ಲೀಟಾಗಿ ಮನಸ್ಸು ಕೊಟ್ಟು ಪೂಜೆ ಮಾಡ್ತೀನಿ. ಅದು ಒಂದು ಹೇಳ್ತೀನಿ. ನನಗೆ ಅದು ಮಾಡಿ ಇದು ಮಾಡಿ ಅಂತ ಹೇಳಕ್ಕೆ ಬರಲ್ಲ. ಭಕ್ತಿಯಿಂದ ನಿಮ್ಮ ಇಚ್ಛೆ ನಿಮ್ಮ ಮನಸ್ಸಲ್ಲಿ ಇರಬೇಕು. ಅದು ತೋರಿಕೆಗಂತೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಳಗಡೆ ಇದ್ದರೆ ಮಾಡಿ ಸಾಕು, ಇಲ್ಲ ಅಂತಂದ್ರೆ ಪರವಾಗಿಲ್ಲ. ಇನ್ನು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಈ ಥರ ಒಂದು ಡಸ್ಟ್ ಪ್ಯಾನು ಮತ್ತು ಒಂದು ಬ್ರಷ್ ಇದ್ದರೆ ತುಂಬ ಉಪಯೋಗಕ್ಕೆ ಬರುತ್ತೆ. ಯಾಕೆ ಅಂತಂದರೆ ಹೊರಗಡೆದನ್ನು ನಾವು ಯೂಸ್ ಮಾಡೋದಕ್ಕಾಗಲ್ಲ. ಕೆಲವೊಂದು ಸರಿ ಫೈನ್ ಡಸ್ಟ್ ಎಲ್ಲ ಇರುತ್ತಲ್ವ, ರಂಗೋಲಿ ಹಾಕಿರ್ತೀವಿ, ಆಮೇಲೆ ಊದ್ಗಡ್ಡೆ ಹಚ್ಚಿರ್ತೀವಿ, ಅದನ್ನೆಲ್ಲ ಆ ಬ್ರಷ್ ತುಂಬ ಚೆನ್ನಾಗಿ ತೆಗಿಯುತ್ತೆ. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಅನ್ಕೋತೀನಿ. ಲಿಂಕ್ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸರಿ ಲಿಂಕ್ ಔಟ್ ಆಫ್ ಸ್ಟಾಕ್ ಆದಾಗ ನಾನು ಹಾಕೋದಿಲ್ಲ, ಬಟ್ ಹಾಕಿರ್ತೀನಿ ಸಿಕ್ಕಿದ್ರೆ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ, ನೀಟಾಗೆಲ್ಲ ಕ್ಲೀನ್ ಆಗುತ್ತೆ. ಬೇಕಂತಂದರೆ ಬಾಗಿಲು ರಂಗೋಲೆ ತೆಗಿಯೋದಕ್ಕೂ ಈ ಬ್ರಷ್ ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ. ಇದಾದಮೇಲೆ ಮತ್ತೆ ಒಂದ್ಸರಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ದೇವ್ರ ಮನೆಗೆ ಅಂತಲೇ ಸಪ್ರೇಟ್ ಬಟ್ಟೆಗಳನ್ನ ಇಟ್ಕೊಂಡಿದ್ರೆ ಒಳ್ಳೇದಲ್ವಾ. ಅದಕ್ಕೆ ನಾನು ಜಾಸ್ತಿ ಬಳಸೋದು ಪ್ರೀತಮ್ ಟೀ ಶರ್ಟ್ಗಳು. ಯಾಕೆ ಅಂತಂದರೆ ಅವನು ಇನ್ನೂ ಚಿಕ್ಕವನಲ್ವಾ, ಸೊ ಮಡಿ ಮೈಲ್ಗೆ ಅವ್ರಿಗೆ ಬರೋದಿಲ್ಲ ಅಂತ ಹೇಳಿ ಅವನದನ್ನ ಜಾಸ್ತಿ ಬಳಸ್ತೀನಿ. ಅವನಿಗೆ ಟೈಟ್ ಆಗಿರೋ ಟೀ ಶರ್ಟ್ಸ್ನೆಲ್ಲ ಒಂದ್ಸರಿ ವಾಶ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಅದರೊಳಗೆ ಕ್ಲೀನ್ ಮಾಡ್ಕೊಳ್ತೀನಿ. ಈ ಬ್ರಷಲ್ಲಿ ಇನ್ನೊಂದು ಉಪಯೋಗ ಏನಂತಂದರೆ ಈ ಥರ ಡ್ರಾಯರ್ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಯಾವಾಗಲೂ ಪೂಜೆ ಮಾಡೋದ್ರಿಂದ ಹೋಗಿ ಎಲ್ಲ ಫುಲ್ ಕಪ್ಪಾಗಿರೋದನ್ನ ಕ್ಲೀನ್ ಮಾಡೋದನ್ನ ಯಾವುದೇ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ. ಇವಾಗ ದೇವ್ರ ಮನೆಗೆ ಕೆಮಿಕಲ್ ಹಾಕಬಾರ್ದು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊಂಡು ಬಿಡ್ತೀನಿ. ಆ ಕಪ್ಪು ಮಾರ್ಕ್ ಎಲ್ಲ ನೀಟಾಗಿ ಹೊರಟೋಗುತ್ತೆ. ಅದಿಷ್ಟು ಕ್ಲೀನ್ ಮಾಡಿದಾಗ ಕಪ್ಪಾಗಿರೋದೆಲ್ಲ ಹೋಗೋದು. ಇನ್ನು ಮತ್ತೆ ಇನ್ನೊಂದ್ಸರಿ ಕ್ಲೀನ್ ವಾಟರ್ ಹಾಕ್ಬಿಟ್ಟು ಇದ್ರೊಳಗೆ ಇದು ಬಂದು ಸುಗಂಧ ದ್ರವ್ಯ. ಇದನ್ನು ನಾನು ಒಂದೆರಡು ಡ್ರಾಪ್ ಹಾಕ್ಕೊಳ್ತೀನಿ. ಇಡೀ ದೇವ್ರ ಮನೆ ಘಮ ಅಂತ ಇರುತ್ತೆ. ಅದರೊಳಗೆ ನಾನು ಸ್ಯಾಂಡಲ್ವುಡ್ ಅಂದರೆ ಫ್ಲೇವರ್ ಅಂತಲೇ ಹೇಳ್ಬೋದು. ಅದ್ರೊಳಗೆ ಬೇರೆನೂ ಸಿಗುತ್ತೆ. ನಾನು ಪ್ರೈಸ್ ಟ್ಯಾಗ್ ತೋರಿಸಿದೆ. ಯಾಕೆ ಅಂತಂದರೆ ಅದು 99 ರೂಪೀಸ್. ನನಗೆ ಈ ಥರ ಟ್ಯಾಗ್ ಇದ್ದಾಗ ಅದೊಂದು ನಿಧಾನಕ್ಕೆ ತೆಗೆದು ಅದು ಏನು ಒರಿಜಿನಲ್ ಪ್ರೈಸು ಅಂತ ನೋಡೋ ಇಂಟ್ರೆಸ್ಟು. ಇನ್ನು ದೇವ್ರ ಮನೆಯಲ್ಲಿ ಕೆಳಗಡೆ ಶೆಲ್ಫ್ ಮಾಡಿಸಿದ್ವಿ. ದೇವ್ರ ಮನೆಗೆ ಏನೇನು ಬೇಕೋ ಅದನ್ನು ಅಲ್ಲಿ ಇಡೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೇ ರಂಗೋಲಿ ಎಲ್ಲನೂ ನಾನು ಇಟ್ಬಿಡ್ತೀನಿ. ಚಪ್ಪಲ್ ಸ್ಟ್ಯಾಂಡಲ್ಲಿ ಇಡೋದು ಅಷ್ಟು ಚೆನ್ನಾಗಿರೋದಿಲ್ಲ, ಬೇರೆ ಎಲ್ಲೂ ಸ್ಪೇಸ್ ಅದಕ್ಕೆ ಸೂಕ್ತವಾಗಿರಲಿಲ್ಲ. ಹಾಗಾಗಿ ರಂಗೋಲೆ ಪೌಡರು ಮತ್ತು ರಂಗೋಲೆ ಹಾಕೋದಕ್ಕೆ ಯೂಸ್ ಮಾಡೋ ಎಲ್ಲನೂ ಕೂಡ ಒಂದೇ ಜಾಗದಲ್ಲಿ ಇಟ್ಕೋಬೋದು ಅಂತ ಹೇಳಿ. ಇನ್ನು ಕಲರ್ ಅಂತೂ ನನಗೆ ಬೇಕೇ ಯಾಕೆ ಅಂತಂದರೆ ನಾನು ತುಂಬ ಎಕ್ಸ್ಪರ್ಟ್, ರಂಗೋಲೆ ಹಾಕಲ್ಲ, ಚೆನ್ನಾಗಿ ಹಾಕಕ್ಕೆ ಬರಲ್ಲ. ಅದನ್ನು ಅಂತ ಜಾಸ್ತಿ ಮಾಡಬೇಕಂತ ನಾನು ಕಲರ್ ಹಾಕ್ತೀನಿ. ಇಲ್ಲ ಅಂತಂದರೆ ಅದು ಚೆನ್ನಾಗಿ ಕಾಣಿಸಲ್ಲ ನನಗೆ. ನಂಗೆ ಅದು ಸ್ವಲ್ಪ ಕಡಿಮೆ ಎಕ್ಸ್ಪೀರಿಯನ್ಸ್ ಅಲ್ಲ, ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡಿದ್ರು ರಂಗೋಲೆ ಬಂದಿಲ್ಲ. ಇನ್ನು ಪ್ರೀತಮ್ ಏನು ಮಾಡ್ತಾ ಇರ್ತಾನೆ ಅಂತಂದಾಗ ಇಡೀ ದಿನ ಟಿ ವಿ ಹಾಕ್ತಲೇ ಅಂತೂ ಕೂರ್ಸೋಕ್ಕಾಗಲ್ಲ. ಸ್ವಲ್ಪ ಜನ ಹೇಳ್ತಾ ಇದ್ರು ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಿ ಅಂತ. ಅವನಿಗೆ ತುಂಬ ಈವನ್ ನಾವು ಒಂದು ಸಣ್ಣ ಟೈಮಲ್ಲೂ ಕೂಡ ಫೋನ್ ಕೊಟ್ಟೇ ಇಲ್ಲ ಇಲ್ಲಿವರೆಗೂ ಕೂಡ. ಟಿ ವಿ ತೋರಿಸ್ಲೇಬೇಕು. ಯಾಕೆಂದರೆ ಇಡೀ ದಿನ ಹೋಲ್ ಡೇ ಅವ್ನು ಹಂಗೆ ಕೂರ್ಸೋದಕ್ಕಾಗೋದಿಲ್ಲ. ಎಷ್ಟು ಅಂತ ನನ್ನ ಜೊತೆ ಕೆಲಸ ಮಾಡ್ತಾನೆ, ಅವನಿಗೂ ಬೋರ್ ಆಗುತ್ತೆ. ಅಂಥ ಟೈಮಲ್ಲಿ ಅಷ್ಟೇ ಟಿ ವಿ ನೋಡ್ತಾ, ಇನ್ನು ಮಿಕ್ಕಿ ಟೈಮಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾನೆ. ಅದು ತಂದ್ಕೊಡು ಇದು ತಂದ್ಕೊಡು ಅಂತ ನಾನು ಕೇಳ್ತಾ ಇರ್ತೀನಿ. ಅವ್ನು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇರ್ತಾನೆ. ಅದರಿಂದ ಏನು ಅವ್ನಿಗೆ ನಿಧಾನ ಆಗಿಲ್ಲ, ಅವ್ನು ಮಾತಾಡ್ತಾ ಇದ್ದಾನೆ. ಇನ್ನು ಎಲ್ಲದಕ್ಕೂ ಒಂದೊಂದು ಬಾಕ್ಸ್ ಅಂತ ಇಟ್ಕೊಂಡಿದ್ದೀನಿ. ಕರ್ಪೂರ, ಅರಿಶಿನ, ಕುಂಕುಮ ಅದನ್ನು ಆ ಬಾಕ್ಸಲ್ಲಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಇನ್ನು ಡ್ರಾಯರ್ 2 ಇರೋದ್ರಿಂದ ದೇವ್ರ ಮನೆಗೆ ಏನು ಮೇನ್ ಬೇಕೋ ಅದನ್ನು 2 ಆ ಡ್ರಾಯರಲ್ಲಿ ಕೈಗೆ ಸಿಗೋ ಹಂಗೆ ಇಟ್ಕೊಳ್ತೀನಿ. ಇನ್ನೊಂದು ಡ್ರಾಯರಲ್ಲಿ ಮಣೆ ಇಟ್ಟಿರ್ತೀನಿ. ಮತ್ತು ನಾನು ಬುಕ್ಕಲ್ಲಿ ಶ್ರೀರಾಮ ಅಂತ ಬರೀತೀನಲ್ಲ ಆ ಬುಕ್ ಇಟ್ಟಿರ್ತೀನಿ. ಮತ್ತು ಸಣ್ಣ ಪುಟ್ಟ ವಸ್ತುಗಳು ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ತಿಂಗಳಲ್ಲಿ ಹಿಂಗೆ ಇಡ್ತೀನಿ ಅಂತಲೂ ನಾನು ಹೇಳಲ್ಲ. ಅವತ್ತಿನ ದಿನಕ್ಕೆ ಹಿಂಗೆ ಸೆಟ್ ಮಾಡೋಕ್ಕೆ ಸಾಧ್ಯನೋ ಹಂಗೆ ಮಾಡ್ಕೊಂಡು ಹೋಗ್ತೀನಿ. ಇನ್ನು
ಈ ಬ್ಯಾಗಲ್ಲಿ ಇರೋದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಬಳಸೋ ಲೈಟ್ ಇರ್ಬೋದು, ದೇವ್ರದ್ದು ಹಸ್ತಪಾದ ಇರ್ಬೋದು, ಎಲ್ಲನೂ ಕೂಡ ಅದರಲ್ಲಿ ಇಟ್ಟಿರ್ತೀನಿ. ಅರ್ಶಿನ ಕುಂಕುಮ ಪ್ಯಾಕೆಟು, ಯಾರಾದರೂ ಬಂದಾಗ ಕೊಡೋದಕ್ಕೆ ಒಂದಿಷ್ಟು ಬಟ್ಲು, ಬ್ಯಾಗು ಎಲ್ಲನೂ ಅದರೊಳಗಿದೆ. ಇನ್ನು ದೇವ್ರ ಮನೆಗೆ ಅಂತಲೇ ಎಕ್ಸ್ಟ್ರಾ ತಟ್ಟೆಗಳನ್ನ ಯೂಸ್ ಮಾಡ್ತೀನಿ. ಬಾಳೆಹಣ್ಣು ಸ್ಟ್ಯಾಂಡು, ಆ 2 ಬಾಕ್ಸಲ್ಲಿ ಬಂದುಬಿಟ್ಟು ಒಂದರಲ್ಲಿ ದೀಪಾಲೆ ಕಂಬ ಇದೆ, ಇನ್ನೊಂದರಲ್ಲಿ ಸಣ್ಣ ಪುಟ್ಟ ಎಕ್ಸ್ಟ್ರಾ ಏನು ಇರುತ್ತಲ್ಲ ದೀಪಗಳಿರ್ಬೋದು, ಇನ್ನೊಂದು ಅದನ್ನೆಲ್ಲ ಅದರಲ್ಲಿ ಇಟ್ಟಿರ್ತೀನಿ. ಇದೆಲ್ಲ ಒರೆಸಿದ್ಮೇಲೆ ಒಂದ್ಸರಿ ಡ್ರೈ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಓಪನ್ ಮಾಡಿ ಫ್ಯಾನ್ ಏನಾದರೂ ಆನ್ ಮಾಡಿ, ಉಡ್ಡಲ್ವಾ, ಸೊ ಮಾಯಿಶ್ಚರ್ ಉಳಿದ್ಬಿಟ್ರೆ ಉಡ್ ಹಾಳಾಗುತ್ತೆ. ಇನ್ನು ಈ ಬಟ್ಟೆ ಬಂದ್ಬಿಟ್ಟು ನನ್ನ ಹಸ್ಬೆಂಡು ಡ್ಯೂಟಿಲಿ ಕೆಲಸ ಮಾಡಬೇಕಾದ್ರೆ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು, ಸದಾ ಹಾಗೆ ಸೊಪ್ಸೆ ಹಾಗೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ದೇವ್ರು ಕೂರ್ಸೋದಕ್ಕೆ ಅಂತ ನಾನು ಅವತ್ತಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೆ, ಹಾಗೇ ಇದೆ. ಇನ್ನು ಅಡುಗೆ ಮಾಡೋಣ ಅಂದ್ಕೊಂಡೆ, ಅಷ್ಟರೊಳಗೆ ಒಂದಿಷ್ಟು ಐಟಮ್ಗಳು ಇರಲಿಲ್ಲ. ಇವಾಗ ಜೆಪ್ಟೋ ಅಂತೂ ಇದೆ, ಎಲ್ಲ ಈಗ ಬುಕ್ ಮಾಡಿದ್ರೆ 5 ನಿಮಿಷಕ್ಕೆ ತಂದು ಕೊಡ್ತಾರೆ ಅಂತ ಎಲ್ಲ ಬುಕ್ ಮಾಡಿ ತರಿಸ್ಕೊಂಡೆ. ಇನ್ನು ಇವತ್ತು ಕೂಡ ನೋ ಆನಿಯನ್ ನೋ ಗಾರ್ಲಿಕ್ ಅಡುಗೆನೇ. ಏನು ಮಾಡ್ಬೇಕಂತ ಹೇಳ್ಬೇಕಾದ್ರೆ ಟೊಮೊಟೊ ಬಾತ್ ಮಾಡೋ ರೆಸಿಪಿಯನ್ನು ಹಾಗೆ ನೋಡಿದೆ ನಾನು. ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಇದಕ್ಕೆ ಏನಂತಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿದ್ದೀವಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ನಾವು ಇದೇ ಥರನೇ ಮಾಡೋದು, ಬಟ್ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಜಾಸ್ತಿ ಹಾಕಿ ಮಾಡ್ತೀವಿ ಅಷ್ಟೇ. ಇದಕ್ಕೆ ಮಸಾಲ ಅಂತ ಏನೂ ರುಬ್ಬೋ ಹಂಗಿಲ್ಲ. ನೆನೆಸಿರುವಂತಹ ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ತೆಂಗಿನಕಾಯಿ ತುರಿ ಇಷ್ಟನ್ನು ರುಬ್ಕೋಬೇಕಷ್ಟೇ. ಇನ್ನು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಚಿನ್ನು, ಇದೇನು? ಟಮೋಟಾ. ಟಮೋಟಾ ನೋ ಚಿನ್ನು, ಇಲ್ಲಿ ನೋಡಿ, ಮಮ್ಮಿ ನೋಡಿಲಿ, ಇಲ್ಲಿ ನೋಡಿಲಿ, ಟಮೋಟಾ. ಟಮೋಟಾ ಏನ್ ಹೇಳ್ತಾ ಇದ್ಯಾ? ಇಲ್ಲಿ ಚಿನ್ನ ಕೇಳಿಸ್ಕೊ, ನಾನೇನ್ ಹೇಳ್ತಾ ಇದ್ದೀನಿ, ಇಲ್ಲಿ ಕೇಳಿಸ್ಕೊ. ಟಮೋಟಾ. ನೋ, ಕೆಳಗಡೆ ಬಿಡು ಬಟ್ಟೆನು. ಅಲ್ಲಿ ನೋಡ್ರಿ ಟಮೋಟಾ ಎಲ್ಲಿದೆ ತೋರ್ಸು. ಏನಾಯ್ತು? ನನ್ನ ಮಗನಿಗೆ ಎಷ್ಟು ಹೇಳ್ಕೊಟ್ರು ಅದು ಟಮೋಪಾನೇ. ಮಿಕ್ಸಿ ಜಾರ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ತುರಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ತರಿ ಆದ್ರೂ ನಡೆಯುತ್ತೆ, ಅದು ನಿಮ್ಮ ರುಚಿಗೆ ಬಿಟ್ಟಿದ್ದು. ಇನ್ನು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಚಕ್ಕೆ ಲವಂಗ ಹಾಕಬೇಕಾಯ್ತು, ಮಿಸ್ಟೇಕ್ ಆಗೋದಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಟೊಮೊಟೊ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಬ್ಬಿರೋ ಪೇಸ್ಟು, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ನೆನೆಸಿರೋ ಅಕ್ಕಿನ ಒಂದು 2 ವಿಜಿಲ್ ಕೂಗಿಸ್ಕೊಂಡ್ರೆ ಟೊಮೊಟೊ ಬಾತು ರೆಡಿ ಆಯಿತು. ಸೊ ರುಚಿಯಾಗೂ ಇತ್ತು, ಚೆನ್ನಾಗಿತ್ತು. ಸ್ವಲ್ಪ ತುಂಬಾ ಇಷ್ಟ ಆಯಿತು. ನಮ್ಮನೆಯವ್ರು ಅದೇ ಹೇಳ್ತಾ ಇದ್ರು, ಈರುಳ್ಳಿ ಬೆಳ್ಳುಳ್ಳಿ ಇಲ್ದಲೆ ಎಷ್ಟೊಂದು ಟೇಸ್ಟಿಯಾಗಿದೆ, ಇನ್ನು ಹಾಕಿದ್ರೆ ಎಷ್ಟು ಟೇಸ್ಟಿಯಾಗಿರ್ತಿತ್ತು ಅಂತ. ಇವತ್ತು ಸಂಜೆಗೆ ಇದಿಷ್ಟು ಮಾಡ್ಕೊಂಡಿದ್ದೆ. ಇನ್ನು ಹೂವು ಎಲ್ಲ ತರಿಸಿದ್ದೆ ನಾನು, ಯಾಕೆಂತಂದರೆ ನಾಳೆ ಒಂದು ಅಂದ್ಕೊಂಡಿದ್ದಂಗೆ ಏನಾದರೂ ಆದರೆ ಒಂದು ಸ್ಪೆಷಲ್ ಇತ್ತು. ಸೊ ಆದರೆ ಆಗಿಲ್ಲ ಅಂತಂದರೆ ಇಲ್ಲ ಪರವಾಗಿಲ್ಲ, ಹೆಂಗೋ ದೇವ್ರ ಮನೆದು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹೂವು ತರಿಸಿದ್ದೆ. ನಾನು ರೆಗ್ಯುಲರಾಗಿ ವಾರಗಳಲ್ಲಿ ಇಷ್ಟು ಹೂವು ತರಿಸೋದಿಲ್ಲ, ಒಂದು ಸ್ವಲ್ಪನೇ ತರಿಸ್ಬಿಟ್ಟು ಅದಕ್ಕೆ ನನಗೆ ಹೆಂಗೆ ಬೇಕು ಹಂಗೆ ಸಿಂಪಲಾಗಿ ಮಾಡ್ತೀನಿ. ಹಬ್ಬಗಳಲ್ಲೇ ನಾನು ಜಾಸ್ತಿ ಹೂವು ಎಲ್ಲ ತರಿಸೋದು, ಇಲ್ಲಾಂದರೆ ನಾರ್ಮಲಾಗಿ ಸ್ವಲ್ಪನೇ ಹೂವು ತರಿಸಿರ್ತೀನಿ. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟ್ಗೆ ಎಲ್ಲನೂ ರೆಡಿ ಇತ್ತು, ಇನ್ನೇನಿದ್ರೂ ಪೂಜೆ ಅಷ್ಟೇ ಮಾಡ್ಕೋಬೇಕು. ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಳ್ಳೋದು. ಪ್ರತಿ ಸಲನೂ ಹಿಂಗೆ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಪೂಜೆ ಮಾಡ್ತೀನಿ ಅಂತಲೂ ನಾನು ಹೇಳಲ್ಲ. ಒಂದೊಂದ್ಸರಿ ಸಂಜೆನೇ ಆಗಿಬಿಡುತ್ತೆ, ಒಂದೊಂದ್ಸರಿ ಆಗಿಲ್ಲ ಅಂದರೆ ನಾಳೆ ಬೆಳಗ್ಗೆ ಮಾಡ್ಕೊಳ್ತೀನಿ. ಪೂಜೆ ಮಾಡೋದಕ್ಕೆ ಭಕ್ತಿ ಇರಬೇಕು, ಭಯ ಇರಬಾರ್ದು. ದೇವ್ರು ಎಲ್ಲಿ ಅಂತ ಅಂದರೆ ನಾವು ಆಡೋ ಮನಸ್ಸಲ್ಲಿ ನಮ್ಮಲ್ಲೇ ಇರೋದು ದೇವರು. ನಾವು ಕೆಟ್ಟ ಆಲೋಚನೆ ಮಾಡ್ತೀವಿ, ಒಳ್ಳೆ ಆಲೋಚನೆ ಮಾಡ್ತೀವಿ, ಎಲ್ಲ ನಮ್ಮಲ್ಲೇ ಅಲ್ವಾ ಸೃಷ್ಟಿ ಆಗೋದು. ಸೊ ಹಾಗಾಗಿ ನಾನು ನಂಬೋದು ಈ ಒಂದು ಸೃಷ್ಟಿಗೆ ಒಂದು ಕರ್ತೃ ಇರ್ತಾರೆ, ಸೃಷ್ಟಿಕರ್ತ ಯಾರು ಅವರನ್ನ ನಾನು ದೇವರು ಅಂತ ನಂಬ್ತೀನಿ. ಈ ಎಷ್ಟೊಂದು ಬ್ಯೂಟಿಫುಲ್ ಆಗಿ ರಚನೆ ಮಾಡಿರುವಂತಹ ಈ ಮನುಷ್ಯನ ದೇಹದ ಸೃಷ್ಟಿಕರ್ತ ಯಾರೇ ಆಗಿರಲಿ, ನನ್ನ ಒಂದು ಇದು ಅಲ್ಲೇ ನಾನು ದೇವ್ರನ್ನ ಅಂತ ನಂಬ್ತೀನಿ. ಅದನ್ನು ನಾನು ವಿಷ್ಣು ದೇವರಲ್ಲಿ ಕಾಣ್ತೀನಿ. ಎಲ್ಲರಿಗೂ ಒಂದೊಂದು ದೇವರು ಅಂತ ಇದೆಯಲ್ಲ, ನನಗೆ ವಿಷ್ಣು. ಸೊ ನಾನು ವೆಂಕಟೇಶ್ವರ ಸ್ವಾಮಿಯನ್ನು ತುಂಬ ನಂಬ್ತೀನಿ. ಯಾವುದೋ ಒಂದು ನಮಗೆ ಮೂಲ ಬೇಕಲ್ವಾ, ಇದೆ ಅಂತ ಹೇಳಿ ಅಟ್ಲೀಸ್ಟ್ ಊಹೆ ಮಾಡ್ಕೊಳ್ಳೋಕ್ಕಾದ್ರೂ ಏನಾದರೂ ಬೇಕಲ್ವಾ, ಅದೇ ಆ ದೇವರು. ಭಯ ಹುಡ್ಸೋರ್ನ ಜಾಸ್ತಿ ನಂಬಕ್ಕೆ ಹೋಗಬೇಡಿ, ಭಕ್ತಿ ಹುಡ್ಸೋರ್ನ ನಂಬಿ ಅಷ್ಟೇ ನಾನು ಹೇಳೋದು ದೇವ್ರ ವಿಚಾರದಲ್ಲಿ. ಇನ್ನು ಮನೆಗೆ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕೋದು ಅದೆಲ್ಲ ಸುಮಾರು ಪ್ರಗತಿ ಇದ್ದಾಗ ಆಗ್ತಾಯಿತ್ತು. ಪ್ರೀತ ಮುಹೂರ್ತಾಗಿಂದ ಅದನ್ನ ನಾನು ಫಾಲೋ ಮಾಡೋಕ್ಕಾಗ್ತಾಯಿಲ್ಲ. ಮಾಡಬಹುದು, ಆದರೆ ಏನು ಮಾಡ್ತೀರಾ, ಒಂದು ಸಿಚುವೇಶನ್ ಮಾಡೋಕ್ಕಾಗ್ದಲೇ ಇರೋ ಹಂಗೂ ಇದ್ಬಿಡುತ್ತೆ ಒಂದೊಂದ್ಸರಿ. ಹಾಗಾಗಿ ವಾರಗಳಲ್ಲಂತೂ ಕಂಪಲ್ಸರಿ ಹಿಂಗೆ ಅರಿಶಿನ ಹಾಕಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಈ ಥರ ನೀಟಾಗಿ ಮಾಡ್ಕೊಳ್ತೀನಿ. ಇವತ್ತಾದರೂ ನೀಟಾಗಿ ಮನಸ್ಫೂರ್ತಿಯಾಗಿ ಮಾಡಬೇಕು ಅನ್ನೋ ಒಂದು ಇದು ಅಷ್ಟೇ.
ಇನ್ನು ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ರಂಗೋಲಿ ಹಾಕೋದ್ರಲ್ಲಿ ನಾನು ತುಂಬ ವೀಕ್ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಬಂದು ಹಾಕ್ತಾ ಇದ್ದೀನಿ. ಆದ್ರೂ ಕೂಡ ಎಷ್ಟು ಕೆಟ್ಟದಾಗಿ ಬಂತು. ಯಾರೂ ಸ್ಮೈಲಿ ಇಮೋಜಿ ಹಾಕೋಕ್ಕೆ ಹೋಗಬೇಡಿ. ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ಯಾವತ್ತೂ ರಂಗೋಲಿ ಹಾಕು ಅಂತ ನನಗೆ ಹೇಳಲೇ ಇಲ್ಲ, ಯಾಕೆ ನಾನು ಚಿಕ್ಕವಳಲ್ವಾ. ಅಕ್ಕಂಗೆ ಹೇಳ್ತಾ ಇದ್ರು, ಅಕ್ಕ ತುಂಬ ಚೆನ್ನಾಗಿ ರಂಗೋಲಿ ಬರೆಯೋದು ಅದೆಲ್ಲ ಚೆನ್ನಾಗಿ ಕಲ್ತಿದ್ರು. ಸೊ ಅಮ್ಮ ಅಕ್ಕ ಹಾಕ್ತಿದ್ರು, ನಾನು ಕಲೀಲೇ ಇಲ್ಲ. ಮದುವೆ ಆಯಿತು, ಅದಾದಮೇಲೆ ಯಾರೂ ಹೇಳ್ಕೊಡ್ಲೂ ಇಲ್ಲ. ನನಗೆ ಪ್ರಾಕ್ಟೀಸ್ ಎಷ್ಟೇ ಮಾಡಿದ್ರು ಕೈ ನಡುಗುತ್ತೆ ಹೊರತು ನನಗೆ ಕೈಯಿಂದ ರಂಗೋಲಿಯನ್ನು ತಿರುಗ್ಸೋಕ್ಕೆ ಬರೋದಿಲ್ಲ. ಡ್ರಾಯಿಂಗ್ ಮಾಡ್ತೀನಿ, ಬೇಕಂತಂದರೆ ಪೆನ್ಸಿಲ್ ಇಟ್ಕೊಂಡು ಹೆಂಗಾದರೂ ಮಾಡ್ತೀನಿ. ಈ ರಂಗೋಲಿ ಕೈಯಲ್ಲಿ ಇಟ್ಕೊಂಡ್ರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ. ನಗಕ್ಕೆ ಹೋಗ್ಬೇಡಿ, ಅದಕ್ಕೆ ಈ ಕಲರ್ ತುಂಬೋದು ನಾನು. ಎಲ್ಲಿ ಹೋಗ್ತಾ ಇದೆಯಾ ಮಗನೇ? ಶಾಪಿಗೆ ಹೋಗ್ತಾ ಇದೆಯಾ? ಏನು ತರ್ತೀಯಾ? ಹಾಲು ತರ್ತೀಯಾ? ಇದೇನು ಬ್ಯಾಗಾ? ಏನಿದು? ಅದು ಕ್ರಾಸ್ ಆಗ್ಬಿಟ್ಟೈತಂತೆ ಹ್ಯಾಂಡಲ್. ಸರಿ ಮಾಡು, ಸರಿ ಮಾಡು. ಹಂಗಲ್ಲ ಹಂಗಲ್ಲ. ಓಕೆ, ಏನಾಗಲ್ಲ ಬಿಡೋದು, ಸ್ಲಿಪ್ಪು. ಸರಿ, ಬಾಯ್. ಬೇಗ ಬಾ, ಹುಷಾರು. ಪ್ರೀತು, ಬಾಯ್. ನೈಟ್ ಏನಾಯಿತು ಅಂತಂದರೆ ಟೋಕನ್ ಹಾಕೋದು ಮರ್ತೋದೆ. ಹಾಗಾಗಿ ಇವತ್ತು ಹೊರಗಡೆನೆ ಹೋಗಿ ಹಾಲು ತೊಗೊಂಬರೋಕ್ಕೆ ಅಂತ ಹೊರಟ್ರು. ಪ್ರೀತಮ್ಮ ಆ ಥರ ಎಲ್ಲ ಹೋದಾಗ ತುಂಬ ಖುಷಿ ಪಡ್ತಾನೆ. ಮಮ್ಮಿ ಬ್ಯಾಗ್ ಕೊಡು, ಅದು ಕೊಡು, ಇದು ಕೊಡು, ಬಾಯ್, ಹುಷಾರು ಎಲ್ಲ ಹೇಳ್ಬಿಟ್ಟು ಹೋಗ್ತಾನೆ. ಅವ್ರು ಹೋದ ತಕ್ಷಣ ಬೆಡ್ಡೆಲ್ಲ ಕ್ಲೀನ್ ಮಾಡೋದಿತ್ತು, ಏಕೆಂದರೆ ಮಲಗಿದ್ರು. ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇವತ್ತು ದೇವ್ರ ವಿಚಾರ ಮಾತಾಡ್ತಾ ಇರೋದ್ರಿಂದ ನನಗೆ ಅನಿಸಿದ್ದು ನನ್ನ ತಲೆಯಲ್ಲಿ ಓಡ್ತಾ ಇರೋದನ್ನು ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತು. ಅದಕ್ಕೂ ಮೊದಲಿಗೆ ನೀವೇನಾದರೂ ಇಸ್ಕಾನ್ ಟೆಂಪಲ್ದು ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಈ ಒಂದು ಸುಪ್ರಭಾತ ಕೇಳಿ. ನಿಜವಾಗ್ಲೂ ತುಂಬ 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 ಚೆನ್ನಾಗಿದೆ. ನಾನಂತೂ ಆಶ್ಚರ್ಯವಾಗಿ ನೋಡ್ತಾ ಇರ್ತೀನಿ ಇದನ್ನ. ಮನೆ ಒರೆಸ್ಬೇಕಾದ್ರೆ ಉಪ್ಪು ಹಾಕ್ಬಿಟ್ಟು ನಾನು ಒರೆಸ್ತೀನಿ. ಏನಕ್ಕೆ ಮೇನ್ ಅಂತಂದರೆ ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಳ್ಳುತ್ತೆ. ಅದ್ರ ಜೊತೆಗೆ ಮನೆ ಕ್ಲೀನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನ್ಯಾಚುರಲಿ ಅದು ಜರ್ಮ್ಸ್ನ ಕಿಲ್ ಮಾಡುತ್ತೆ ಸಾಲ್ಟು. ಹಾಗಾಗಿ ಕೆಲವೊಬ್ರು ಮೂಢನಂಬಿಕೆಯನ್ನು ಸ್ಪ್ರೆಡ್ ಮಾಡಬೇಡಿ ಅಂತ ಹೇಳಿದ್ರು. ಅದು ಮೂಢನಂಬಿಕೆ ಅಲ್ಲ, ಸೈಂಟಿಫಿಕಲ್ ಕೂಡ ಅದು ಪ್ರೂವ್ ಆಗಿದೆ. ನೆಗೆಟಿವ್ ಎನರ್ಜಿನ ತೆಗೆಯುತ್ತೆ. ದೇವ್ರ ಮನೇಲೂ ಕೂಡ ಒಂದು ಕಪ್ಪಲ್ಲಿ ಕಲ್ಲುಪ್ಪು ಹಾಕಿ ಇಡ್ತಾರೆ. ಅದು ಮನೇಲಿರೋ ನೆಗೆಟಿವ್ ಎನರ್ಜಿನ ತೆಗೆಯುತ್ತೆ ಅಂತ ಹೇಳಿ. ಇನ್ನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ದೇವ್ರ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ದೇವರೇ ಕಾಪಾಡಪ್ಪ ಅಂತ ಕೇಳೋ ಈ ಬಾಯಲ್ಲಿ ಒಳ್ಳೆಯದಂತ ಯೋಚನೆ ಮಾಡುವಂತಹ ಒಂದು ಪರಿಸ್ಥಿತಿನೇ ಇಲ್ಲ ಪ್ರಪಂಚದಲ್ಲಿ. ನಾನು ನೋಡ್ದಂಗೆನೆ ಇವಾಗ ಯಾವುದಾದ್ರೂ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡೋದಕ್ಕೆ ಭಯ ಆಗುತ್ತೆ ಒಂದೊಂದ್ಸರಿ. ಯಾವುದೋ ವಿಡಿಯೋ ನೋಡಿ ಒಂದು ಕಮೆಂಟ್ ಸೆಕ್ಷನ್ ನೋಡಿದ್ರೆ ಅದ್ರೊಳಗೆ ಮಾತಾಡುವಂತಹ ಮಾತುಗಳೇ ಅಲ್ಲ. ಅವಾಗೆಲ್ಲ ತುಂಬ ಕಡಿಮೆ ಕಾಣಿಸ್ತಾ ಇತ್ತು, ಕಡಿಮೆ ಕೇಳಿಸ್ತಾ ಇತ್ತು. ಬಟ್ ಇವಾಗ ಅದು ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಅಂತ ಗೊತ್ತಿಲ್ಲ. ಮನುಷ್ಯನ ಆಲೋಚನೆಗಳು ಯಾಕೆ ಇಷ್ಟು ಕೀಳ್ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ನೀವು ಅಷ್ಟು ಕೆಟ್ಟದಾಗಿ ಬರೆಯೋದಕ್ಕೂ ಮುಂಚೆಗೆ ನಿಮ್ಮ ಮಕ್ಕಳು ಒಂದ್ಸಲಿ ಇದೇ ಥರ ಮಾಡಿದ್ರೆ ಅಥವಾ ಅದನ್ನು ಅವ್ರು ಯಾರಾದರೂ ನೋಡಿದ್ರೆ ಅನ್ನೋ ಒಂದು ಭಯನೂ ಇಲ್ದಲೇ ಹಾಕ್ತಾ ಇರ್ತಾರೆ. ಹೆಣ್ಮಕ್ಳ ಬಗ್ಗೆ ಅಷ್ಟು ಅಸಹ್ಯವಾಗಿ ಮಾತಾಡ್ತಾ ಇರ್ತಾರೆ. ಅಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅಲ್ಲ, ಬಟ್ ಅಲ್ಲಿ ಆಲೋಚನೆಗಳು ಅಲ್ಲಿ ಹೋಗ್ತಾ ಇದೆ. ನಾವೇನು ನೋಡ್ತೀವಿ ನಮ್ಮ ಮನಸ್ಸು ಅದನ್ನು ಥಿಂಕ್ ಮಾಡುತ್ತೆ. ನಾವೇನು ಥಿಂಕ್ ಮಾಡ್ತೀವಿ ನಮ್ಮ ದೇಹ ಅದನ್ನು ಮತ್ತೆ ರಿಯಾಕ್ಟ್ ಮಾಡುತ್ತೆ. ಅದೇ ನಮ್ಮ ಬಿಹೇವಿಯರು. ಸೊ ನಮ್ಮ ವರ್ತನೆ ಕರೆಕ್ಟಾಗಿ ಇರಬೇಕಂತಂದರೆ ನಾವು ಒಳ್ಳೆಯದನ್ನು ನೋಡಬೇಕಂತ ನನಗೆ ಅವಾಗಿಂದ ಅರ್ಥ ಆಗಿದ್ದು. ಸೊ ನೀವೇನಾದರೂ ನೋಡೋ ಹಾಗಿದ್ರೆ ನೋಡೋ ಆಯ್ಕೆ ಸರಿ ಇರಲಿ ಅಷ್ಟೇ. ಅದ್ರ ನೆಗೆಟಿವಿಟಿ ನಮಗೆ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಂದರೆ, ಯಾರೋ ಲೈಫಲ್ಲಿ ಎಲ್ಲೋ ಉದ್ಧಾರ ಆಗ್ತಾ ಇದ್ರೆ ಇನ್ನೆಲ್ಲೋ ಕೂತ್ಕೊಂಡು ನಾವು ಕೆಟ್ಟ ಕಮೆಂಟ್ ಹಾಕೋದು, ಮತ್ತು ಅವ್ರನ್ನ ಯಾಕೆ ಉದ್ಧಾರ ಆಗ್ತಾ ಇದ್ದೀರಾ ನೀವು ಅಂತ ಪ್ರಶ್ನೆ ಮಾಡೋದು. ಸೊ ಈ ಮನಸ್ಥಿತಿಗೆ ಬಂದಿದೆ. ಅವ್ರ ಕಷ್ಟದಿಂದ ಅವ್ರ ಮೇಲೆ ಬಂದಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ ಅಂತ ಖುಷಿ ಪಡೋ ಮನಸ್ಥಿತಿ ಇಲ್ಲ. ನಮ್ಮ ಹತ್ರ ಏನಿದೆ ಅದ್ರಲ್ಲಿ ನಾವು ಹ್ಯಾಪಿಯಾಗಿರ್ಬೇಕು ಅನ್ನೋ ಒಂದು ಇದು ಬರೋದಿಲ್ಲ. ಅದೇ ಹೇಳ್ತಾ ಇರೋದು, ನೋಡೋ ವಿಚಾರ ಕರೆಕ್ಟಾಗಿದ್ದರೆ ಎಲ್ಲನೂ ಸರಿ ಹೋಗ್ಬಿಡುತ್ತೆ. ನಾವು ನೋಡೋದನ್ನೇ ನಮ್ಮ ಮಕ್ಕಳು ನಾಳೆ ನೋಡ್ತಾರೆ ಅನ್ನೋ ಒಂದು ಗಮನ ನಮಗೆ ಇರಲಿ ಅಷ್ಟೇ. ಇನ್ನು ಪೂಜೆಗೆ ಎಲ್ಲನೂ ರೆಡಿ ಮಾಡಿಕೊಂಡು ಹೂವು ಇದ್ದುಬಿಟ್ರೆ ಬಿಡಿ, ಪೂಜೆಗೆ ಒಂದು ಅಂದನೇ ಅಂದ. ಆದರೆ ರೇಟ್ ಜಾಸ್ತಿ ಇದ್ದಾಗ ಮಾಡೋಕ್ಕಾಗಲ್ಲ. ಇನ್ನು ನಾರ್ಮಲ್ ಡೇಸಲ್ಲಂತೂ ಆರಾಮಾಗಿ ಎಷ್ಟಾದರೂ ಹೂವು ತಂದು ಪೂಜೆ ಮಾಡಿಬಿಡ್ಬೋದು. ಇಷ್ಟೆಲ್ಲ ಕ್ಲೀನ್ ಮಾಡಿದಾಗ ನಾನು ಶ್ರೀಗಂಧದ್ದು ಸ್ಟಿಕ್ ಇದೆ, ಅದನ್ನು ಚೆನ್ನಾಗೆ ನಾರಾಯಣ ನಾರಾಯಣ ಅಂದ್ಕೊಂಡು
ತೇದ್ಬಿಟ್ಟು ಅದನ್ನು ದೇವ್ರ ಫೋಟೋಕ್ಕೆ ಇಡ್ತೀನಿ. ಇನ್ನು ದೇವ್ರ ಫೋಟೋ ಕ್ಲೀನ್ ಮಾಡೋದೇ ನಾನು ಅಂದರೆ ತಿಂಗ್ಳಿಗೆ ಒಂದ್ಸರಿ, ಆವಾಗಲೇ ಮತ್ತೆ ಎಲ್ಲ ಕುಂಕುಮ ಎಲ್ಲ ತೆಗೆದಿಡೋದು. ಇಲ್ಲ ಹಬ್ಬಗಳು ಬಂದರೆ ಮಾತ್ರನೇ ಈ ಒಂದು ಶ್ರೀಗಂಧ ಇಟ್ಬಿಟ್ಟು ಅದ್ರ ಮೇಲೆ ಇಡ್ತೀನಿ. ಅದು ತೇಯ್ತಾ ಇರ್ತೀವಲ್ಲ ಅವಾಗ ಅಷ್ಟು ಘಮ ಘಮ ಸ್ಮೆಲ್ ಬರ್ತಾ ಇರುತ್ತೆ ನಮಗೆ. ಆದಷ್ಟು ಮೆಸ್ಸಿ ಮಾಡ್ಕೊಳ್ದಲೆ ಕ್ಲಟರ್ ಫ್ರೀ ಆಗಿರಬೇಕು ದೇವ್ರ ಮನೆ ಎಸ್ಪೆಷಲಿ. ಯಾಕೆಂತಂದರೆ ತುಂಬ ಮೇನ್ ಪಾಯಿಂಟ್ ಆಗುತ್ತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಒಂದು ಮನೆ ಅಂತಂದರೆ ದೇವ್ರ ಮನೆ ತುಂಬ ಮೇನ್ ಪಾಯಿಂಟ್ ಅಲ್ವಾ. ಅದು ಆದಷ್ಟು ಕ್ಲೀನಾಗಿ ಸ್ವಚ್ಛವಾಗಿದ್ದರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರನೇ ಈ ಥರ ಬಾಕ್ಸ್ಗೆಲ್ಲ ಮಾಡಿಕೊಂಡು ಇಟ್ಕೊಳ್ತೀನಿ. ಇನ್ನು ನಾನು ನಾರ್ಮಲಿ ಒಂದು ಧೂಪ ಹಾಕ್ತೀನಲ್ಲ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಈ ಥರ ಏನಾದರೂ ಸ್ಪೆಷಲ್ಲಾಗಿ ಪೂಜೆ ಮಾಡಿದಾಗ ನನಗೇನೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಮನೆ ತುಂಬ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಮನೆ ಕ್ಲೀನಾಗಿರುತ್ತೆ, ಪೂಜೆಗೆಲ್ಲ ರೆಡಿ ಆಗಿರುತ್ತೆ, ಮನೆ ಪೂರ್ತಿ ಘಮ ಘಮ ಅಂತ ಇರುತ್ತೆ. ಬೆಳಕು ದೇವ್ರ ಮನೆಯಲ್ಲಿ ಯಾವಾಗಲೂ ಒಂಥರ ಚಿಮ್ದಾರ ಥರ ಇರುತ್ತೆ ದೀಪ ಹಚ್ಚಿದಾಗ. ಸೊ ಇದೆಲ್ಲ ನಿಜವಾಗ್ಲೂ ಪಾಸಿಟಿವ್ ವೈಬ್ಸನ್ನು ಖಂಡಿತ ಕೊಡುತ್ತೆ. ಟೈಮ್ ಸಿಗಲ್ಲ ಅನ್ನೋರಿಗೆ ಓಕೆ, ಟೈಮ್ ಸಿಕ್ಕಿದಾಗ ವಾರಗಳಲ್ಲಿ ಈ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರೋದಂತೂ 100% ಸತ್ಯ. ಇದು ಯಾವುದೂ ಮೂಢನಂಬಿಕೆ ಅಲ್ಲ, ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸು ಅಷ್ಟೇ. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಮಾಡಿಕೊಂಡೆ. ಪ್ರತಿ ವಾರ ಮಾಡಬೇಕಾದ್ರೂ ಸೀರೆ ಹಾಕೋದಿಲ್ಲ. ಇವತ್ತೊಂದು ಸ್ಪೆಷಲ್ ಡೇ ಇತ್ತು, ಅದು ಆದರೆ ಹೋಗೋಣ ಹಿಂಗೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದಷ್ಟೇ. ಇನ್ನು ಅದಕ್ಕೋಸ್ಕರನೇ ಏನು ನಾನು ಸೀರೆ ಹಾಕ್ಕೊಂಡಿಲ್ಲ. ಸೀರೆ ಹಾಕಿಲ್ಲ ಅಂದರೂ ನಾನು ಚೂಡಿದಾರ್ ಹಾಕಿರ್ತೀನಿ. ಒಳ್ಳೆ ಬಟ್ಟೆ ಹಾಕ್ಕೊಂಡೆ ನಾನು ದೇವ್ರ ಹತ್ರ ಹೋಗಿ ನಿಲ್ಲೋದು. ಹಂಗೆಲ್ಲ ಬೇರೆ ಬೇರೆ ಥರ ಎಲ್ಲ ನಾನು ಹೋಗೋದಿಲ್ಲ. ಅದು ನನ್ನ ಮನಸ್ಸಿಗೆ ಒಪ್ಪಲ್ಲ. ನಿಮಗದು ನಿಮ್ಮ ಮನಸ್ಸಿಗೆ ಒಪ್ಪತೆ ಅಂದರೆ ನೀವೇನು ಬೇಕಾದರೂ ಮಾಡ್ಬೋದು. ಬಟ್ ಮನಸ್ಸಿಗೆ ಒಪ್ಪಬೇಕು, ಮೈಂಡು ಮನಸ್ಸು ಎರಡೂ ಕನೆಕ್ಟ್ ಆಗಬೇಕು. ಕೆಲವೊಂದ್ಸರಿ ತಪ್ಪು ಮಾಡ್ತಾ ಇದ್ರೆ ನಮ್ಮ ಮೈಂಡ್ ಹೇಳುತ್ತೆ, ಇದು ಮಾಡಬಾರ್ದಿತ್ತೇನೋ ಅಂತ ಅನಿಸ್ತಾ ಇದೆ, ಇದೇನೋ ತಪ್ಪು ಅಂತ ಅನಿಸುತ್ತೆ ಅಂತ ನಮ್ಮ ಮೈಂಡ್ ಹೇಳುತ್ತೆ. ಇಲ್ಲ ಅಂತ ಮನಸ್ಸಿಗೆ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಅದು ತಪ್ಪು ಸರಿ ಗೊತ್ತಾಗೋದಿಲ್ಲ ಅಷ್ಟೇ. ಇನ್ನು ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಇವತ್ತು. ಗೊತ್ತಿಲ್ಲ, ಒಂದೊಂದ್ಸರಿ ಇದ್ಕಿದಂಗೆ ನನಗೆ ಪೂಜೆ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಫೀಲ್ ಆಗುತ್ತೆ. ಸೊ ನಾನು ಅವಾಗ ಆ ಥರ ಅಂದ್ಕೊಳ್ತೀನಿ. ಚೆನ್ನಾಗಾಯಿತು ಇವತ್ತಂತೂ, ತುಂಬ ಖುಷಿ ಆಯಿತು. ಇಷ್ಟೇ ನನಗೆ ಗೊತ್ತಿರೋಂತಹ ಪೂಜಾ ವಿಧಾನ. ನನಗೆ ಗೊತ್ತಿಲ್ಲದಲ್ಲೇ ಇರೋದನ್ನು ನಾನು ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಅಜ್ಜಿ ನಮ್ಮಮ್ಮ ಏನು ಮಾಡ್ಕೊಂಡು ಬಂದಿದ್ದಾರೋ ಅಷ್ಟೇ ನನಗೆ ಗೊತ್ತಿರೋದು, ಅಷ್ಟೇ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ನನಗೆ ಯಾವುದೇ ವಿಧಿವಿಧಾನಗಳು ಗೊತ್ತಿಲ್ಲ. ಶುದ್ಧವಾಗಿರಬೇಕು, ಅವತ್ತು ದೀಪ ಹಚ್ಚಬೇಕು, ವಾರ ಮಾಡಬೇಕು, ದೇವ್ರ ಹತ್ರ ಭಕ್ತಿಯಿಂದ ಏನೋ ಬೇಡ್ಕೋಬೇಕು, ಇಷ್ಟೇ ನಂಗೆ ಗೊತ್ತಿರೋದು. ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಈ ದೇವ್ರ ಮನೆಗೆ ಕಾಸ್ಟ್ ಎಷ್ಟಾಯಿತು ಅಂತಂದರೆ 35,000 ಕೇಳಿದರು. ನಮ್ಮ ಮನೆಗೆ ಫಸ್ಟ್ ಬಂದಾಗ ದೇವ್ರ ಮನೆ ಇರಲಿಲ್ಲ, ಅಂದರೆ ಯಾವುದೇ ಅಪಾರ್ಟ್ಮೆಂಟಲ್ಲೂ ದೇವ್ರ ಮನೆ ಇರೋದಿಲ್ಲ. ಆಮೇಲೆ ನಾವೇ ಮಾಡಿಸ್ಕೊಂಡಿದ್ದು, ಕೂತ್ಕೊಂಡು ಪೂಜೆ ಮಾಡೋ ಥರ ಮಾಡಿಸ್ಕೋಬೇಕಂತಲೇ ಇದ್ದಿದ್ದು. ಆಮೇಲೆ ಪ್ರೀತಮ್ ಇದನ್ನೆಲ್ಲ ಬೇಡ, ಅವನು ಎಳ್ದಾಡೋದು ಮತ್ತೇನೋ ಮಾಡೋಕ್ಕೋಗಿ ಏನೋ ಆಗೋದು, ಅಂದರೆ ಸಪ್ರೇಟಾಗಿ ಮಾಡಿಸಿದ್ರೆ ಕುತ್ಕೊಂಡು ಮಾಡಿಸೋದು ಚೆನ್ನಾಗಿ ಇರುತ್ತೆ. ಈ ಥರ ಡೋರೆಲ್ಲ ಇಕ್ಸ್ತೀವಿ ಅಂತ ಅಂದಾಗ ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ಇನ್ನೂ ದೊಡ್ಡದಾಗಿ ಮಾಡಿಸ್ಬಿಡ್ಬೇಕಾಗತ್ತೆ ಅಂತ ಹೇಳಿ ಮಾಡಿಸ್ಲಿಲ್ಲ. ಇನ್ನು 2 ಡ್ರಾಯರಲ್ಲಿ ನಾನು ನಿಮಗೆ ಸಂಜೆನೇ ಕ್ಲೀನ್ ಮಾಡಿದಾಗ ಎಲ್ಲ ತೋರಿಸ್ದೆ ಹೇಗೆ ಇಟ್ಕೊಂಡಿದ್ದೀನಿ ಅಂತ. ಎಕ್ಸಾಕ್ಟಾಗಿ ಹಾಗೆ ಇಟ್ಟಿರ್ತೀನಿ. ಏನೇನು ಬೇಕು ನನಗೆ ಅದೆಲ್ಲ ಕೈಗೆ ತಕ್ಷಣಕ್ಕೆ ಸಿಗೋ ಹಂಗೆ ಇಟ್ಟಿರ್ತೀನಿ. ಜಾಸ್ತಿ ಇನ್ನೇನಿಲ್ಲ, ದೇವ್ರ ಮನೆಗೆ ಉಪಯೋಗಿಸೋಂಥ ವಸ್ತುಗಳನ್ನ. ಇನ್ನು ಕೆಳಗಡೆ ಬಂದುಬಿಟ್ಟು ಈ ಥರ ಜೋಡಿಸ್ಕೊಂಡಿದ್ದೀನಿ. ಇದರೊಳಗೆ ಇನ್ನೂ ಜಾಸ್ತಿ ಐಟಮ್ಗಳಾಗ್ಬಿಟ್ರೆ ನಾನು ಇನ್ನೊಂದು ಬ್ಯಾಗಲ್ಲಿ ಬೇರೆ ಕಡೆ ಇಡಬೇಕಾಗತ್ತೆ. ಇಷ್ಟೇ ಸಾಕು, ದೇವ್ರ ಮನೆಗೆ ಇದಕ್ಕಿಂತ ಜಾಸ್ತಿ ಸ್ಪೇಸ್ ಏನು ಬೇಡ ಸ್ಟೋರೇಜ್ ಮಾಡೋದಕ್ಕೆ ಅಂತ ನನಗನ್ಸುತ್ತೆ. ಇನ್ನೇನಿರುತ್ತಲ್ವ ದೇವ್ರ ಮನೇಲಿ. ಸೊ ಇದಿಷ್ಟು ಇದು ಸೈಜ್ ಎಲ್ಲ ಹೇಳಬೇಕು ಅಂತಂದರೆ ನಾವು ಸೋಫಾ ಹಾಕಿ ಎಕ್ಸ್ಟ್ರಾ ಉಳಿದಿರೋ ಸ್ಪೇಸಲ್ಲಿ ಎಷ್ಟು ಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದು ಅಷ್ಟೇ. ಎಕ್ಸಾಕ್ಟಾಗಿ ಇಷ್ಟೇ ಬೇಕು, ಈ ಸ್ಕ್ವೇರ್ ಫೀಟಲ್ಲೇ ಆಗಬೇಕು ಅಥವಾ ಈ ಇಂಚಸಲ್ಲೇ ಬರಬೇಕು ಆ ಥರದ್ದು ಏನೂ ಇರಲಿಲ್ಲ. ಆಮೇಲೆ ಇದೆಲ್ಲ ಬಂದುಬಿಟ್ಟು ಸ್ಟೋನ್ ಹಾಕಕ್ಕೆ ಹೇಳಿದ್ವಿ ನಾವು, ಅವರು ವುಡ್ಡಲ್ಲಿ ಮಾಡಿದ್ರು. ಎಕ್ಸಾಕ್ಟಾಗಿ ನಾವು ಅಂದ್ಕೊಂಡಾಗ ಬಂದಿಲ್ಲ, ಯಾವುದೋ ಒಂದು ಗೂಗಲ್ ಪಿಕ್ಚರಲ್ಲಿ ನೋಡಿ ಮಾಡಿಸಿದ್ದು. ಈ ಥರ ಇದೆ ಟೋಟಲ್ ಆಗಿ ನಮ್ಮ ಮನೆ ದೇವ್ರ ಮನೆ.
ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದೆ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಸೊ ಅವಾಗ ನನ್ನ ಒಂದು ಪ್ರಯತ್ನಕ್ಕೆ ನನಗೂ ಕೂಡ ಒಂದು ಸಾರ್ಥಕತೆ ಸಿಗುತ್ತೆ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.